ಇವತ್ತು ನೀವು ಕ್ಲಾಸಿಗೆ ಜಾಯ್ನ್ ಆಗಿರೋದು ಇಂಗ್ಲಿಷ್ ರೀಡಿಂಗ್ ರೈಟಿಂಗ್. ಅಂದ್ರೆ ನಿಮಗೆ ಯಾರಿಗೂ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಅಂದ್ರೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ, ಇನ್ ಕೆಲವರಿಗೆ ಸ್ವಲ್ಪ ಗೊತ್ತು, ಕೆಲವರಿಗೆ ತುಂಬಾ ಕಷ್ಟ ಅಂತ ಜಾಯ್ನ್ ಆಗಿರ್ತೀರಾ, ಕೆಲವರಿಗೆ ಸ್ವಲ್ಪ ಗೊತ್ತು. ಸೊ ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಕಷ್ಟ. ಬಹಳ ಜನ ಇಂಗ್ಲಿಷ್ ಅಕ್ಷರಗಳನ್ನ ಕೂಡಿಸಿ ಓದ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ಯಾಕೆಂದ್ರೆ ಅದು ಯಾಕೆ ರೀಸನ್ ಏನು ಅಂತ ಹೇಳಿದ್ರೆ ಕನ್ನಡ ತರ ಇಲ್ಲದೆ ಇರೋದ್ರಿಂದ. ಕನ್ನಡದಲ್ಲಿ ನಾವು ಅಕ್ಷರಮಾಲೆ ಅಂದ್ರೆ ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ ಇವಿಷ್ಟು ಇದೆ. ಇಂಗ್ಲಿಷ್ ಅಲ್ಲಿ ಯಾವುದು ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಇವೆಲ್ಲದೂ ಇದಾವೆ, ಆದ್ರೆ 26 ಅಕ್ಷರಗಳಿಂದ ಮಾತ್ರ ಅದಿರೋದು. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಒಟ್ಟು 26 ಅಕ್ಷರಗಳಿದಾವೆ. ಕನ್ನಡದಲ್ಲಿ ಎಷ್ಟಿದಾವೆ ಅಕ್ಷರಗಳು? ಕನ್ನಡದಲ್ಲಿ 49 ಅಷ್ಟೇನಾ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲ, ಅದು ಓಕೆ, 52 ಇತ್ತು, 2 ಅಕ್ಷರ ತೆಗೆದಾಕಿದ್ರೆ 49 ಅಂತ ತಗೊಳ್ಳೋಣ. ಓಕೆ, ನಿಮ್ಮ 49 ಅಕ್ಷರದಲ್ಲಿ ಇದು ಬರುತ್ತಾ? ಇದು ಕನ್ನಡ ಅಕ್ಷರ ತಾನೆ? ಈ ಅಕ್ಷರ 49 ಅಕ್ಷರಗಳಲ್ಲಿ ಬರುತ್ತಾ? ಅಥವಾ ಇದೇನಿದು? ಇದು ಯಾವ ಅಕ್ಷರ? ಇದು ಮೇ. ಇದು ಒಂದು ಅಕ್ಷರ ಅಂತ ಹೇಳಿದ್ರಲ್ಲ, ಈ ಅಕ್ಷರ 49 ಅಕ್ಷರಗಳಲ್ಲಿ ಬರುತ್ತಾ? ಇಲ್ಲ. ಮತ್ತೆ 49 ಅಕ್ಷರ ಅಂತ ಮಾತ್ರ ಯಾಕೆ ಹೇಳಿದ್ರಿ? ಹೇಳಿ ಯಾರಾದ್ರೂ, ಮೈಕ್ ಆನ್ ಮಾಡ್ಕೊಂಡು ನೀವು ಹೇಳಿ. ನೀವು ಹೇಳೋರಿದ್ರೆ ಮೈಕ್ ಆನ್ ಮಾಡ್ಕೊಂಡು ಹೇಳಿ. 49 ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳಿದ್ರೆ ನೀವು 49 ಅಕ್ಷರ ಅಂತ ಹೇಳಿದ್ರಿ. ಈ ಅಕ್ಷರ ಇದೆಯಾ, ಈ ಅಕ್ಷರ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಇವೆಲ್ಲ ಎಲ್ಲಿ ಇದ್ದ ಬಂತು? ದೀರ್ಘಾಕ್ಷರ ಇದರಲ್ಲೇ ಇದೆ, 49 ಅಕ್ಷರದಲ್ಲೇ ದೀರ್ಘಾಕ್ಷರ ಇದೆ. ಒತ್ತಕ್ಷರ ಬಿಡಿ, ಇದು ಒತ್ತಕ್ಷರ ಅಲ್ವಲ್ಲ. ಓಕೆ, ಸೊ ಕನ್ನಡನೇ ಒಂದ್ಸಲ ನಾವು ನೋಡೋಣ, ಅದಾದ್ಮೇಲೆ ನಾವು ಇಂಗ್ಲಿಷು. ಓಕೆ, ಕನ್ನಡ ವರ್ಣಮಾಲೆ ಫಸ್ಟ್ ನಾವು ಕನ್ನಡದಲ್ಲೇ ನೋಡೋಣ. ಓಕೆ, ಸೊ ನೀವು ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳಿದ್ರೆ 49 ಅಂತ ಎಲ್ಲರೂ ಹೇಳೋದು. 49 ಅಕ್ಷರ. 49 ಯಾವ್ದು? ಇದಲ್ವಾ? 1 2 3 4 5 6 7 8 9 10 11 12 13 14 15, ಆಮೇಲೆ 16 17 18 ಇವೆಲ್ಲ ಸೇರಿ ಇಲ್ಲಿಂದ ಇಲ್ಲಿವರೆಗೆ ಳ, ಅಂದ್ರೆ ಅ ಇಂದ ಳ ತನಕ 49. ಹೌದಾ ಅಲ್ವಾ? ಓಕೆ, ಇವಿಷ್ಟಿದ್ರೆ ಸಾಕ ನಿಮಗೆ ಕನ್ನಡದಲ್ಲಿ ಓದ್ಲಿಕ್ಕೆ, ಕನ್ನಡ ಕಲೀಲಿಕ್ಕೆ, ಕನ್ನಡ ಓದೋದು ಬರೆಯೋದು ಮಾಡ್ಲಿಕ್ಕೆ ನಿಮ್ಗೆ ಇಷ್ಟಿದ್ರೆ ಸಾಕ 49? ಬೇರೇನ್ ಬೇಕು? ಯಾಕೆ ನಮಗೆ ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಅಂತ ನಾನು ನಿಮ್ಗೆ ಕನ್ನಡದ ಮೂಲಕ ನಾನು ತಿಳಿಸಕ್ ಟ್ರೈ ಮಾಡ್ತಿದ್ದೀನಿ, ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತ. ಈಗ ಅ ಇಂದ ಳ ತನಕ 49 ಅಕ್ಷರಗಳು. ಕನ್ನಡದಲ್ಲಿ ನಾವು ಬಳಸೋ ಅಕ್ಷರಗಳು 49 ಮಾತ್ರನಾ? ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾದ್ರೆ ಇವೆಲ್ಲ ಏನು? ಇದೇನಿದು? ಇವು ಅಕ್ಷರಗಳಲ್ವಾ? ಇವೇನಿದು? ಇದು ಬಿಡಿ, ಇದು ಒತ್ತಕ್ಷರ ಅಂತ ಹೇಳ್ಬೋದು. ಈ ಅಕ್ಷರಗಳೆಲ್ಲ ಏನು? ಇದನ್ನೆಲ್ಲ ಬಳಸ್ತೀವಿ ತಾನೆ ನಾವು. ಗ ಗ ಗಿ ಗಿ ಗು ಇದೆಲ್ಲ ಬಳಸ್ತೀವಲ್ವಾ?
ಹಾಗಾದ್ರೆ 49 ಅಕ್ಷರಗಳ ಮಾತ್ರ ನಾವು ಕನ್ನಡದಲ್ಲಿ ಬಳಸ್ತೀವಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಏನಾದ್ರೂ ಹೇಳಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದೆಯಾ? ಕನ್ನಡ ಟೀಚರ್ಸ್ ಯಾರಾದ್ರೂ ಇದ್ದೀರಾ? ನೀವ್ ಅನ್ಕೋಬಹುದು, ಏನಪ್ಪ ಇವರು ಇಂಗ್ಲಿಷ್ ಕಲಿಸ್ತೀವಿ ಅಂತ ಕನ್ನಡ ಕಲಿಸ್ತಿದಾರಲ್ಲ ಅಂತ. ನಾನು ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಈ ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಒತ್ತಕ್ಷರಗಳಲ್ಲ, ಕಾಗುಣಿತ ಆಕ್ಚುಲಿ. ಓಕೆ, ಸೊ ನಾವು ಕನ್ನಡ ಬರೆಯೋದು ಓದೋದು ಮಾಡ್ಬೇಕಾದ್ರೆ ನಮಗೆ 49 ಅಕ್ಷರಗಳು ಸಾಲದು. 49 ಅಕ್ಷರಗಳಿಗಿಂತ ಜಾಸ್ತಿ ನಾವು ಕಲಿತೀವಿ. ಸುಮಾರು ಒಂದು 500, 600, 700 ಲೆಕ್ಕ ಹಾಕೊಳ್ಳಿ. 500, 600ಕ್ಕಿಂತ ಮೇಲೆ ಅಕ್ಷರಗಳನ್ನ ನಾವು ಬಾಯ್ಪಾಠ ಪ್ರಾಕ್ಟೀಸ್ ಮಾಡ್ತೀವಿ. ಹೇಗೆ? ಇವೆಲ್ಲ ಕಾಗುಣಿತ ಇದೆಯಲ್ವಾ? ಈ ಕಾಗುಣಿತ ಕ ಕ ನಿಮಗೆ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು, ಅಥವಾ ತುಂಬಾ ಕಷ್ಟ ಅಂತ ಏನಾದ್ರು ಅನಿಸ್ತಾ ಇದೆಯಾ? ಈಗ ನೋಡಿ, ಇದೊಂದು ಅಕ್ಷರ, ಇದೊಂದು ಅಕ್ಷರ, ಇವೆಲ್ಲ ಅಕ್ಷರಗಳಲ್ವಾ? ಎಷ್ಟು ಅಕ್ಷರ? 1, 2, 3, 4, 5, 6, 7, 8, 9, 10, 11, 12, 13. ಇದು ಕಂಬಿಡಿ ಒತ್ತಕ್ಷರ ಅಂತ. 13, 14. 14 ಇಂಟು ಈ ವ್ಯಂಜನಗಳು, ಇದನ್ನು ಬಿಟ್ಬಿಡಿ. ಇವೆಲ್ಲ ನಾವು ಲೆಕ್ಕ ಹಾಕಿದಾಗ ಸುಮಾರು ನಮಗೆ 500, 600 ಅಂತಾನೆ ಅನ್ಕೊಳ್ಳಿ, 600 ಅಕ್ಷರಗಳನ್ನ ನಾವು ಕಲ್ತಿದ್ದೀವಿ. 600 ಅಕ್ಷರಗಳು, 600 ಮಾತ್ರ, ಅದಕ್ಕಿಂತ ಜಾಸ್ತಿನೇ ಇದೆ. ಒತ್ತಕ್ಷರ ಎಲ್ಲ ಸೇರಿಸ್ಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒತ್ತಕ್ಷರ, ಇಂಗ್ಲಿಷಲ್ಲೂ ಒತ್ತಕ್ಷರಗಳಿದಾವೆ. 600 ಅಕ್ಷರಗಳನ್ನ, ಅಕ್ಷರಗಳು ಅಂದ್ರೆ ಏನು? ಚಿತ್ರ. ಈಗ ನಾನು ಇದನ್ನ ಈ ಮೇ ಅಂತ ಬರ್ದೆ, ಇದು ಎಲ್ಲಿದೆ? ಇದು ವರ್ಣ ಕನ್ನಡದಲ್ಲಿರುವ ಅಕ್ಷರಮಾಲೆ ಅಲ್ವಾ? ಇದು ಅಕ್ಷರಮಾಲೆ. ಈ ಮೇ ಅನ್ನೋ ಅಕ್ಷರ ಎಲ್ಲಿದೆ? ಎಲ್ಲೂ ಇಲ್ಲ. ಎಲ್ಲಿ ಕಲ್ತ್ರಿ ಅದು? ಕಾಗುಣಿತ ಅಲ್ವಾ? ಕಾಗುಣಿತ ನಾವು ಕಲಿಲೇಬೇಕಲ್ವಾ? ಕಾಗುಣಿತನ ಅಕ್ಷರವಾಗಿ, ಅಕ್ಷರದ ರೂಪದಲ್ಲಿ ಕಲ್ತಿದೀವಿ ನಾವು. ಕ ಕಾ ಕಿ ಕಿ, ಒಂದೊಂದು ಅಕ್ಷರನೇ ನೀವು ಕಲ್ತಿರೋದು. ಕೂಡಿಸಿ ಕಲ್ತಿರ್ಬೋದು, ಆದ್ರೆ ಒಂದು ಅಕ್ಷರ ನಮಗೆ ಕ ಅಂತ ಬರೆದ್ರೆ ನಾವು ಕಾ ಅಂತ ಬರೀತೀವಿ. ಈ ತರ ಬರೀತೀವ? ನೀವು ಕಾಗೆ ಅಂತ ಬರೀರಿ ಅಂತ ಹೇಳಿದ್ರೆ ಕ ಪ್ಲಸ್ ಆ ಪ್ಲಸ್ ಗ ಪ್ಲಸ್ ಎ, ಈ ತರ ಬರೀತೀರಾ? ಇಲ್ಲ ತಾನೆ? ಅರ್ಧ ಬರೆಯಲ್ಲ ನಾವು, ಒಂದು ಸಂಪೂರ್ಣ ಅಕ್ಷರ ಬರಿತೀವಿ. ಆ ಸಂಪೂರ್ಣ ಅಕ್ಷರ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಬಟ್ ಕನ್ನಡದಲ್ಲಿ ಅಕ್ಷರಮಾಲೆ ಅಂತ ಹೇಳಿದ್ರೆ, ಅಕ್ಷರಮಾಲೆ, ಕನ್ನಡ ಅಕ್ಷರಮಾಲೆ ಬೇರೆ, ಕಾಗುಣಿತ ಬೇರೆ, ಒತ್ತಕ್ಷರ ಬೇರೆ. ಅಕ್ಷರಮಾಲೆ ಕಲಿಬೇಕು, ಕಾಗುಣಿತ ಕಲಿಬೇಕು, ಒತ್ತಕ್ಷರಗಳು ಕಲಿಬೇಕು. ಇವಿಷ್ಟು ಕಲಿತಾಗ ಮಾತ್ರ ನಿಮಗೆ ಕನ್ನಡವನ್ನ ಸ್ಪಷ್ಟವಾಗಿ ಓದಲಿಕ್ಕಾಗೋದು, ಮತ್ತೆ ಬರೀಲಿಕ್ಕಾಗೋದು. ಇವೆಲ್ಲವನ್ನು ಕಲಿಬೇಕಾದ್ರೆ ಒಟ್ಟು ಲೆಕ್ಕ ತಗೊಂಡಾಗ ಅಕ್ಷರಗಳು ಅಂತ ನಾವೇನು ಹೇಳ್ತೀವಿ, ಅಕ್ಷರಗಳು ನಿಮಗೆ 600ಕ್ಕೂ, ಅಂದ್ರೆ ಒತ್ತಕ್ಷರ ಎಲ್ಲ ಸೇರಿದ್ರೆ ಸುಮಾರು ಒಂದು 700, 800 ಆಗುತ್ತೆ. ಓಕೆ, ಇಷ್ಟು ಅಕ್ಷರಗಳನ್ನು, ಇಷ್ಟು ಸೌಂಡ್ಸು, ಅಕ್ಷರಗಳು, ಚಿತ್ರಗಳು, ಇದನ್ನೆಲ್ಲ ಕಲಿತ ನಂತರ ನೀವು ಕನ್ನಡನ ಸ್ಪಷ್ಟವಾಗಿ ಓದಲಿಕ್ಕಾಗೋದು. ಆದ್ರೆ ಇಂಗ್ಲಿಷಲ್ಲಿ ನಿಮಗಿರೋದು ಎಷ್ಟು ಅಕ್ಷರ? 26 ಅಕ್ಷರಗಳು. ಯಾವ್ದ್ಯಾವುದು? ಇಲ್ಲಿ ಎ ಬಿ ಸಿ ಡಿ, ಎ ಇಂದ ನಿಮಗೆ ಝೆಡ್ ತನಕ. ಇದು ಕ್ಯಾಪಿಟಲ್ ಲೆಟರ್ಸ್, ಇದು ಸ್ಮಾಲ್ ಲೆಟರ್ಸ್. ಅದು ಇನ್ನೊಂದು ಸಮಸ್ಯೆ, ಇದು ಜಾಸ್ತಿ ಬಳಸೋದಿಲ್ಲ, ಇದನ್ನೇ ಜಾಸ್ತಿ ಬಳಸ್ತೀವಿ. ಸೊ ಈ 26 ಅಕ್ಷರಗಳಿದಾವೆ. ನೀವು 49 ಅಕ್ಷರಗಳಿದೆ ಅಂತ ಅನ್ಕೊಂಡು, ಕನ್ನಡದಲ್ಲಿ 49 ಅಕ್ಷರ ಅಷ್ಟೇನೆ ನಮಗೆ ಕನ್ನಡ ಈಸಿಯಾಗಿ ಬರುತ್ತೆ. ಅಲ್ಲ, ಕನ್ನಡದಲ್ಲಿ 49 ಅಕ್ಷರ ಮಾತ್ರ ನೀವು ಕಲ್ತಿಲ್ಲ, 600ಕ್ಕೂ ಮೇಲೂ ಅಕ್ಷರಗಳನ್ನ ಕಲಿತು ನೀವು ಕನ್ನಡ ಓದ್ತಾ ಬರಿತಾ ಇದ್ದೀರಾ. ಅದೇ ತರ ಇಂಗ್ಲಿಷಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಕಾಗುಣಿತ ಅಂತ ಏನಿದೆ, ಕ ಕಾ ಕಿ ಕಿ ಕು ಕು ಕೃ ಕೆ ಕೆ ಕ, ಇದೇನಿದೆ ಅದು ಇಂಗ್ಲಿಷಲ್ಲಿ ವಿಶೇಷವಾಗಿಲ್ಲ. ಅಂದ್ರೆ ಕನ್ನಡದಲ್ಲಿ ಅಕ್ಷರಮಾಲೆಯಲ್ಲಿ ನಮಗೆ ಕ ಸಿಗುತ್ತೆ. ಇದನ್ನ ದೀರ್ಘ ಮಾಡಬೇಕಾದ್ರೆ ನಾವು ಒಂದು ಅಕ್ಷರ ಇದೆ, ಈ ತರ ಕೊಡ್ತೀವಿ. ಸೊ ಇದು ಈ ತರ ಇರೋದು, ಇದಕ್ಕೆ ನಾವು ಈ ತರ ಕೊಟ್ಟಾಗ ಏನಾಗುತ್ತೆ? ಇದು ದೀರ್ಘ ಆಗುತ್ತೆ, ಕಾ ಕಿ ಅಂತ ಹೇಳ್ಬೇಕು. ಸೊ ಇದೇ ಕನ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಈ ತಲೆ ಕಟ್ಟು ಕೊಡೋದಿಲ್ಲ. ತಲೆ ಕಟ್ಟು ಬದಲು ನಾವೇನ್ ಮಾಡ್ತೀವಿ, ರೈಟ್? ಬದಲಾಗಿ ಚೇಂಜ್ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ಎಲ್ರಿಗೂ?
ಇದಕ್ಕೆ ಗುಡಿಸು ಅಂತ ಹೇಳ್ತೀವಿ. ಕ ಗುಡಿಸು ಕಿ. ಇದು ಕ ತಲೆಕಟ್ಟು, ತಲೆಕಟ್ಟು ಇದು ಕ ತಲೆಕಟ್ಟು ಕ. ಕ ತಲೆಕಟ್ಟಿನ ದೀರ್ಘ ಕಾ. ಕ ಗುಡಿಸು ಕಿ. ಕ ಗುಡಿಸಿನ ದೀರ್ಘ ಕಿ. ಇವೆಲ್ಲ ಕಲ್ತ ನಂತರನೇ ನಿಮಗೆ ಓದ್ಲಿಕ್ಕೆ ಬರ್ತಾ ಇರೋದು, ನೆನ್ಪಿಟ್ಕೊಳ್ಳಿ. 49 ಅಕ್ಷರ ಕಲ್ತಿದ ತಕ್ಷಣ ನಿಮಗೆ ಬಂದಿಲ್ಲ. ಅದೇ ತರ ಇಂಗ್ಲಿಷ್ ಅಲ್ಲಿ ನಿಮಗೆ ಈ 26 ಅಕ್ಷರ ಕಲ್ತ ತಕ್ಷಣ ಇಂಗ್ಲಿಷ್ ಅನ್ನು ಓದ್ಲಿಕ್ಕೆ ಆಗೋದಿಲ್ಲ. ಇಂಗ್ಲಿಷ್ ಅಲ್ಲಿ ನೀವು ಕಾಗುಣಿತನು ಕಲಿಬೇಕು, ಒತ್ತಕ್ಷರ ಕಲಿಬೇಕು. ಅರ್ಥ ಆಯ್ತಾ? ಕಾಗುಣಿತ ಒತ್ತಕ್ಷರ ನೀವು ಕಲಿತರೆ ಮಾತ್ರ ಇಂಗ್ಲಿಷ್ ಅಲ್ಲಿ ನಮಗೆ ಇಂಗ್ಲಿಷ್ನ ಓದ್ಲಿಕ್ಕೆ ಆಗೋದು. ಅದು ಒಂದು 90% ಮಾತ್ರ ನಾವು ಕಾಗುಣಿತ ಒತ್ತಕ್ಷರಗಳಲ್ಲಿ ಕಲಿಬಹುದು, 90%. ಇನ್ನು ಉಳಿದಿರೋದು ಬೇರೆ ಟ್ರಿಕ್ಸ್ ಇದೆ. ಓಕೆ, ಇವಾಗ ಸ್ವಲ್ಪ ನಿಮಗೆ ತಲೆಗೆ ಹೋಯ್ತಾ? 26 ಅಕ್ಷರಗಳಿದಾವೆ. ಆದ್ರೆ ಕನ್ನಡದಲ್ಲಿ 26 ಅಕ್ಷರಗಳು, 49 ಅಕ್ಷರಗಳು ಮಾತ್ರ ಅಲ್ಲ, ಇನ್ನೂ 600 ತರದ ಅಕ್ಷರಗಳಿದಾವೆ. ಇಂಗ್ಲಿಷ್ ಅಲ್ಲಿ ಇವಿಷ್ಟು ಮಾತ್ರ ಇರೋದು. ಇದನ್ನೇ ನಾವು ಹಿಂದೆ ಮುಂದೆ ಹಾಕ್ಬಿಟ್ಟು ಈ ತರ ಮಾಡೋದು.